ಸರಿ. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಏನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಏನಪ್ಪ ಉದ್ದೇಶ ಅಂದರೆ ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ಸಿರುವಾರ ಗ್ರಾಮದ ದಲಿತರಾದ ದೀಪು ನರಸಿಂಹಮೂರ್ತಿ ಅವರುಗಳ ಮೇಲೆ ವಿನಾಕಾರಣ ಜಗಳ ತೆಗೆದು ಮರ್ಮಾಂಗಕ್ಕೆ ಹೊತ್ತು ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿರುವ ತುರ್ತಾಗಿ ಕಾನೂನು ಬಂಧನಕ್ಕೆ ಒಳಪಡಿಸುವಂತೆ ನಮ್ಮ ಏನು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಒತ್ತಾಯಿಸಿದ್ದೀವಿ. ಏನು ಇವತ್ತು ನಮ್ಮ ದಲಿತ ಹುಡುಗನ ಮೇಲೆ ಇವತ್ತು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಏನು ಇವತ್ತು ಮರ್ಮಾಂಗಕ್ಕೆ ಇವತ್ತು ಏನು ಸಾರ್ವಜನಿಕವಾಗಿ ಅವನು ರೋಡಲ್ಲಿ ಹೋಗಬೇಕಾದ್ರೆ ಒಂದು ಏನು ಟಾಟಾ ಎಸಿ ಗಾಡಿಯಲ್ಲಿ ಹಾಲಿನ ಗಾಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಡು ಕೇಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಇವರು ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹಾಡನ್ನು ಯಾರೋ ವಲಯ ಮಾದಿಗ ಮಕ್ಕಳು ಅಂತ ಅಂದ್ಬಿಟ್ಟು ಅವ್ರನ್ನ ಗಾಡಿ ಹಿಂದೆ ಹಿಂಬಾಲಿಸ್ಕೊಂಡು ಬಂದು ಅವ್ರನ್ನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಆಗ್ತೀರಂತ ಅಂದ್ಬಿಟ್ಟು ಅವ್ರ ಮೇಲೆ ಆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯ ಜೊತೆಗೆ ಅವ್ರ ಮೇಲೆ ಅವ್ರ ಕುಟುಂಬ ಇವತ್ತು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಕುಟುಂಬ ಆಗಿರೋದ್ರಿಂದ ಅವ್ರಿಗೆ ಇವತ್ತು ಅವ್ರ ಪರಿಸ್ಥಿತಿ ಹೇಳ್ಕೊಂಡು ತೀರದಾಗಿದೆ. ಅಂಥವ್ರನ್ನ ಇವತ್ತು ಶೋಚನೀಯವಾಗಿ ಒಬ್ಬ ರೈಲ್ವೆ ಇಲಾಖೆ ಇರ್ತಕ್ಕಂಥ ಒಬ್ಬ ಪೊಲೀಸವರು ಕಾನೂನು ತಿಳುವಳಿಕೆ ಇದ್ದವರು ಸಹ ಇವತ್ತು ಈ ರೀತಿ ಅಮಾನುಷವಾಗಿ ನಡ್ತಕ್ಕಂಥ ರೀತಿ ಇವತ್ತು ತೀವ್ರ ಖಂಡಿಸ್ತೀವಿ. ಏನು ಉದ್ದೇಶಪೂರ್ವಕ ಖಂಡಿಸ್ತೀವಿ. ಇವತ್ತು ದಲಿತರುಗಳ ಮೇಲೆ ಇವತ್ತು ದಿನನಿತ್ಯ ದೌರ್ಜನ್ಯಗಳು ಆಗ್ತಲಿವೆ. ದಿನನಿತ್ಯನೂ ಅವ್ರ ಮೇಲೆ ಅತ್ಯಾಚಾರಗಳು ಅನಾಚಾರಗಳು ನಡೀತಲಿದ್ದಾವೆ. ಇವತ್ತು ಕಾನೂನು ಇಷ್ಟೆಲ್ಲ ಬಲಿಷ್ಠವಾಗಿದ್ರೂ ಕಾನೂನಿನಲ್ಲಿ ಇಷ್ಟೆಲ್ಲ ಘಟನೆಗಳಾದ್ರೂ ಕಾನೂನಲ್ಲಿ ಇಷ್ಟೆಲ್ಲ ಪನಿಷ್ಮೆಂಟ್ ಆದ್ರೂ ಇವತ್ತು ಕಾನೂನು ಬಾಯಿಲ್ದಂಗೆ ಆಗಿದೆ. ದಯಮಾಡಿ ಏನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಆಮೇಲೆ ಕೇಂದ್ರ ಕೂಡಲೇ ಇಂಥ ಘಟನೆಗಳನ್ನ ನೀವು ಸ್ಪಾಟ್ಗೆ ಹೋಗಿ ಏನು ಆಗಿರ್ತಕ್ಕಂಥ ಘಟನೆ ಕೂಲಂಕುಷ ಪರಿಶೀಲನೆ ಮಾಡಿ ಆ ನೊಂದ ಕುಟುಂಬಕ್ಕೆ ನೀವು ಕೂಡಲೇ ರಕ್ಷಣೆ ಕೊಡಬೇಕಾಗುತ್ತೆ, ಇಲಾಖೆಗೆ ಮಾರ್ಗದರ್ಶನ ಕೊಡಬೇಕಾಗುತ್ತೆ. ಏನು ನಮ್ಮ ಸರ್ಕಾರಿ ಸಚಿವರಾದಂಥ ಕೇಂದ್ರ ರಾಜನವರು ಸಹ ಈ ಜಿಲ್ಲೆಯಲ್ಲಿ ಇಬ್ಬರು ಸಚಿವರಾಗಿದ್ದಾರೆ. ಆ ಸಚಿವರಿಬ್ಬರೂ ಸಹ ಹೋಗಿ ಆ ನೊಂದ ಕುಟುಂಬಕ್ಕೆ ರಕ್ಷಣೆ ಕೊಟ್ಟು ಅಲ್ಲಿ ಏನು ಆಗಿರ್ತಕ್ಕಂಥ ಇನ್ನು ಮುಂದೆ ಈ ಥರ ಏನು ನಮ್ಮ ಈ ದೇಶದಲ್ಲಿ ಈ ಸಮಾಜದಲ್ಲಿ ಇಂಥ ಶೋಷಣೆಗಳು ನಿಲ್ಲಬೇಕಾಗುತ್ತೆ. ನೀವು ದಯಮಾಡಿ ಈ ನಿಟ್ಟಿನಲ್ಲಾದ್ರೂ ನೀವು ಈಗ ಕಾರ್ಯೋನ್ಮುಖವಾಗಿ ಒಂದೊಂದಂಥ ಕುಟುಂಬಕ್ಕೆ ಹೋಗಿ ರಕ್ಷಣೆ ಕೊಟ್ಟು ಅವರಿಗೆ ಸ್ವಾಂತನ ಹೇಳ್ಬೇಕಾಗುತ್ತೆ. ನೀವು ಈಗ ನಮ್ಮ ಏನು ಈಗ ದಲಿತರು ಅಂತಂದ್ಬಿಟ್ರೆ ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿ ನೋಡ್ತಾ ಇದ್ದಾರೆ. ಅಂಥವ್ರನ್ನ ಈ ಕೂಡಲೇ ಅವ್ರನ್ನ ಬಂಧಿಸಬೇಕಾಗಿತ್ತೆ. ಏನು ನಮ್ಮ ಮೇಲೆ ದಲಿತರ ಮೇಲೆ ಅಸೆಟ್ ಮಾಡಿರ್ತಕ್ಕಂಥ ಈಗಲೇ ಕೂಡಿ ಬಂಧಿಸಬೇಕು ಅಂತ ನಾವು ಈ ಮೂಲಕ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯಿಂದ ಒತ್ತಾಯಿಸ್ತಾ ಇದ್ದೀವಿ.